ನಮಸ್ಕಾರ ಸ್ನೇಹಿತರೆ, ಗಣಿ ಎಜು ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ KCIT 2025 ಕೌನ್ಸ್ಲಿಂಗ್. ಓಕೆ, ಈ ಒಂದು ವಿಡಿಯೋದಲ್ಲಿ ಇವಾಗ ಏನು ನೋಡ್ತಾ ಇದ್ದೀರಾ, BS ನರ್ಸಿಂಗ್ 2025 ಅಡ್ಮಿಷನ್ಗೆ ಸಪ್ರೇಟ್ ಅಪ್ಲಿಕೇಶನ್ ಏನಾದರೂ ಇದೆಯಾ? ಓಕೆ, ಅಂದರೆ KCIT ಎಕ್ಸಾಮ್ ಬರ್ತಿದ್ರೆ ಈಗೇನು ಕೌನ್ಸ್ಲಿಂಗ್ ಸ್ಟಾರ್ಟ್ ಆಗ್ತಿದೆ. ಸೊ ಅದಕ್ಕೋಸ್ಕರ ಮತ್ತೇನಾದರೂ ಅಪ್ಲಿಕೇಶನ್ ಹಾಕಬೇಕಾ? ಆ್ಯಂಡ್ ಇನ್ನೊಂದು BS ನರ್ಸಿಂಗ್ ಕೋರ್ಸ್ ಯಾವ ರೀತಿ ಹೇಗಿದೆ ಅದು ಬೇಕಾ? ಯಾಕಂತಂದರೆ ಇನ್ನೂ ಕೂಡ ಯಾವುದೇ ರೀತಿಯಾಗಿ ಕೌನ್ಸ್ಲಿಂಗ್ ಸ್ಟಾರ್ಟ್ ಆಗಿಲ್ಲ. ಸೊ ಹಂಗಾಗಿ BS ನರ್ಸಿಂಗ್ ಕೌನ್ಸ್ಲಿಂಗ್ ಅಂದರೆ ಅಲ್ಲಿ ಏನಾದರೂ ಕೋರ್ಸ್ ಯಾವ ರೀತಿ ಇದೆ, BS ನರ್ಸಿಂಗ್ ಕೋರ್ಸ್ ಯಾವ ರೀತಿ ಇದೆ, ಆ್ಯಂಡ್ ನೆಕ್ಸ್ಟ್ ಕಾಲೇಜಸ್ ಸಿಗೋಕ್ಕೆ ನಿಮ್ಗೆ ಏನಾದರೂ ಈಗಾಗಲೇ KCIT ರ್ಯಾಂಕ್ ಅನೌನ್ಸ್ಮೆಂಟ್ ಆಗಿದೆ. ಅದರಲ್ಲಿ BS ನರ್ಸಿಂಗ್ ಅಂತ ಬಂದುಬಿಟ್ಟು ಒಂದು ಮೆನ್ಷನ್ ಆಗಿ ಒಂದು ರ್ಯಾಂಕ್ ಮೆನ್ಷನ್ ಮಾಡಿದ್ದಾರೆ. ಸೊ ಹಾಗಾಗಿ ಇಷ್ಟನ್ನ ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಸೊ ಅವಾಗ BS ನರ್ಸಿಂಗ್ ಬಗ್ಗೆನೂ ಕೂಡ ವಿಡಿಯೋ ಮಾಡ್ತಾ ಇರ್ತೀನಿ. ಸೊ ಹಂಗಾಗಿ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರಿ. ಆ್ಯಂಡ್ ನೋಡಿ, ಇವಾಗ ಈ ಒಂದು ವಿಡಿಯೋ ಆದ ತಕ್ಷಣ ನಾನು ನಿಮಗೆ ವಾಟ್ಸಪ್ ಗ್ರೂಪು ಕೂಡ ಕಮೆಂಟ್ ಸೆಕ್ಷನ್ ಇರ್ತದೆ, ಒಬ್ಬರು ಜಾಯ್ನ್ ಆಗ್ಬೋದು. ಆ್ಯಂಡ್ ಏನಕ್ಕೆ ಹೇಳ್ತೇನೆ ಅಂತಂದರೆ, ನಾನು BS ನರ್ಸಿಂಗ್ ಬಗ್ಗೆ ಏನಕ್ಕೆ ಅವಾಗ ಸಪ್ರೇಟ್ ವಿಡಿಯೋ ಮಾಡ್ತೀನಿ ಅಂತಂದರೆ, ಇವನ್ ನಾನು ಕೂಡ ಒಬ್ಬ ಏನಂತಂದರೆ BS ನರ್ಸಿಂಗ್ ಸ್ಟೂಡೆಂಟ್ಸು ಫೈನಲ್ ಇಯರ್. ಓಕೆ, ಫೈನಲ್ ಇಯರ್ ಇನ್ನೂ ಕೂಡ 4 to 5 months, ಇನ್ನೂ 4 months ಅನ್ಕೋ, ಒಬ್ಬೊಬ್ಬರೇಂದ್ರು 4 to 5 months ಅಷ್ಟೇ. ಏನಾಗುತ್ತೆ, ನಂದು ಕೂಡ BS ನರ್ಸಿಂಗ್ ಮುಗಿದೋಗುತ್ತೆ. ನಾನು ಒಂದು 4 year ಜರ್ನಿ ಬಗ್ಗೆ ಕೂಡ ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿ ಅಂತಂದ್ರೆ ಹೇಳ್ತೀನಿ. ಯಾಕಂದರೆ ಇಟ್ ಇಸ್ ಎ ಕಾಂಪ್ಲೆಕ್ಸ್, ಓಕೆ, ಡಿಫಿಕಲ್ಟಿ, ಬಟ್ ಅಷ್ಟೇ ಎಂಜಾಯ್ಮೆಂಟ್ ಕೂಡ ಮಾಡ್ತೀನಿ, ಅಷ್ಟೇ ಡೈಲಿ ಕೂಡ ನನ್ನ ಕೆಲಸನೂ ಕೂಡ ಅಷ್ಟಾಗುತ್ತೆ. ಓಕೆ ಸರಿ, ಇವಾಗ ಅದನ್ನು ಬಿಟ್ಟ ಈ ಸದ್ಯಕ್ಕೆ ನಿಮ್ಗೆ ಏನು ನೀಡಿದೆ ಅದನ್ನಷ್ಟೇ ಮಾತಾಡ್ತೀನಿ. ಅಡ್ಮಿಷನ್ ಸಪ್ರೇಟ್ ಅಪ್ಲಿಕೇಶನ್ ಇದೆಯಾ? ಮೊದಲನೇ ಕ್ವಶನ್ ಅಷ್ಟು. ಈಗಾಗಲೇ ನೋಡಿ, ನೀವು ಅಂದರೆ KCIT ಎಕ್ಸಾಮ್ ಬರ್ತಿದ್ದೀರಾ. ಸೊ ಹಂಗಾಗಿ ನೀವು ಅಪ್ಲಿಕೇಶನ್ ಹಾಕಿದ್ರ. ಸೊ ಹಂಗಾಗಿ ನಿಮಗೆ ಯಾವುದೇ ರೀತಿಯಾಗಿ ಸಪ್ರೇಟ್ ಅಪ್ಲಿಕೇಶನ್ ಹಾಕೋ ಅವಶ್ಯಕತೆ ಇರಲ್ಲ. ಓಕೆ, ಯಾಕಂತಂದ್ರೆ ಹೇಳ್ತೇನೆ ಅಂತಂದರೆ, ಈಗ ಒಂದು 3 year ಬ್ಯಾಕ್, ಓಕೆ, 3 year ಬ್ಯಾಕ್ ಏನಪ್ಪ ಅಂತಂದರೆ ಏನು ಮಾಡ್ತಿದ್ದಾರೆ ಅಂತಂದರೆ PUC ಅಂದರೆ 3 years ಅನ್ನೋ ಬದಲು 4 years ಇಂದ ಏನಾಗ್ತಿತ್ತು ಅಂತಂದರೆ PUC ಪರ್ಸೆಂಟೇಜ್ ಅಥವಾ PUC ಮಾರ್ಕ್ಸ್ ಮೇಲೆ ಏನು ಮಾಡ್ತಿದ್ರು ಅಂತಂದರೆ ನಿಮ್ಮ ಒಂದು PUC ಪರ್ಸೆಂಟೇಜ್ ಮೇಲೆ ನಿಮ್ಗೆ ಏನು ಮಾಡ್ತಿದ್ರು, ಕೌನ್ಸಿಲಿಂಗ್ ನಡೀತಿತ್ತು. ಮೀನ್ಸ್ KCIT ಎಲ್ಲ ಯಾವುದೇ ರೀತಿಯಾಗಿ ನಡೀತಾ ಇರಲಿಲ್ಲ. ಮೀನ್ಸ್ ಏನಪ್ಪ ಅಂತಂದರೆ, ಯಾರೆಲ್ಲ ಈಗ ಏನು ನೀವು KCIT ಎಕ್ಸಾಮ್ನ ಬರೆದಿದ್ರೋ ನಿಮಗೆ ಈಗ KCIT ಒಂದು ರ್ಯಾಂಕನ್ನು ಕೊಟ್ಟಿದ್ದಾರೆ. ಅಂದರೆ ನಿಮ್ಮ KCIT ಮತ್ತು PUC ಪರ್ಸೆಂಟೇಜ್ ಎರಡೂ ಕೂಡ ತೊಗೊಂಡು ಒಂದು ರ್ಯಾಂಕ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಬಟ್ ಈ ಹಿಂದೆ ಯಾವ ರೀತಿ ಅಂತಂದರೆ, ಸೆಕೆಂಡ್ PUC ಪರ್ಸೆಂಟೇಜ್ ಮೇಲೆ ಏನಾಗಿತ್ತು ಅಂದರೆ, ಈ BS ನರ್ಸಿಂಗ್ ಜೊತೆ ಮತ್ತು AHS ಬರ್ತಿತ್ತು, ಮತ್ತು BPT ಬರ್ತಿತ್ತು, ಮತ್ತು BPO ಇಷ್ಟು ಕೋರ್ಸ್ಗಳದ್ದು ಏನು ಮಾಡ್ತಿತ್ತು ಅಂದರೆ ಸಪ್ರೇಟಾಗಿ ಅಪ್ಲಿಕೇಶನ್ನ ಕರಿತಾಯಿದ್ರು. ಅದಕ್ಕೆ ಅಪ್ಲಿಕೇಶನ್ ಹಾಕಿಬಿಟ್ಟು PUC ಪರ್ಸೆಂಟೇಜ್ ಮೇಲೆ ಅವ್ರಿಗೂ ಒಂದು ರ್ಯಾಂಕ್ ಬರ್ತಿತ್ತು. ಯಾರೆಲ್ಲ ಅಪ್ಲಿಕೇಶನ್ ಹಾಕ್ತಿದ್ರು, ಯಾರ್ದೆಲ್ಲ ಪರ್ಸೆಂಟೇಜ್ ಚೆನ್ನಾಗಿರುತ್ತೋ ಅವ್ರದ್ದು ಟಾಪಲ್ಲಿ ರ್ಯಾಂಕ್ ಬರ್ತಿತ್ತು. ರಿಮೈನಿಂಗ್ ಹುಡುಗರಿಗೆ ಅಂದರೆ ಫಾರ್ ಎಕ್ಸಾಂಪಲ್ BS ನರ್ಸಿಂಗ್ ಹುಡುಗರು ಒಂದು 25,000 ಅಪ್ಲಿಕೇಶನ್ ಹಾಕಿತ್ತು ಅಂದರೆ ಅವರಿಗೆ ಒಂದು ಸಪ್ರೇಟ್ ಅಪ್ಲಿಕೇಶನ್ ಇತ್ತು. ಅಂದರೆ ಹಂಗೆ ನಂದು ಕೂಡ ಎಷ್ಟು ಅಂತಂದರೆ, ಈಗ 25,000 ನಂದು 1,000 ಇತ್ತು ರ್ಯಾಂಕ್, ನಂದು 1,000 ರ್ಯಾಂಕ್ ಇತ್ತು. ಸೊ ಹಂಗಾಗಿ ನನಗೂ ಕೂಡ ಗೌರ್ಮೆಂಟ್ ಕಾಲೇಜಲ್ಲಿ ಇದ್ದೀನಿ ಸದ್ಯಕ್ಕೆ, ನಾನು ಈಗ ಕಳೀತಾ ಇರೋದು. ಸರಿ, ಇವಾಗ ಏನು ಹೇಳಕ್ಕೆ ಹೋಗ್ತಿದ್ದೀನಪ್ಪ ಅಂತಂದರೆ, ನಿಮಗೆ ಸಪ್ರೇಟಾಗಿ ಅಪ್ಲಿಕೇಶನ್ ಇವಾಗಿಲ್ಲ. ಯಾಕೆ ಹೇಳ್ತಿದ್ದೆ ಅಂತಂದರೆ, ಅಪ್ಲಿಕೇಶನ್ ಹಾಕಿದ್ರಲ್ಲ ಮುಗೀತು, ಮತ್ತೆ ಅಪ್ಲಿಕೇಶನ್ ಇರಲ್ಲ, ಡೈರೆಕ್ಟಾಗಿ ಈಗ ನೀವು ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡ್ತೀರಾ. ಸೊ ಕೆಲವೊಂದಿಷ್ಟು ಹುಡುಗರಿಗೆ ಗೊತ್ತಿಲ್ಲದೆ ಅಪ್ಲಿಕೇಶನ್ ಹಾಕಿಲ್ಲ ಬರ್ತಾರೆ. ಹೀಗೆ ಮಾಡ್ಬೇಕಂದ್ರೆ ನೀವು ಯಾವುದೇ ರೀತಿ ಏನು ಮಾಡೋಕ್ಕೆ ಬರಲ್ಲ. ಯಾಕಂದರೆ ನಿಮಗೆ ಅಂದರೆ KCIT ಎಕ್ಸಾಮೇ ಬರ್ದಿಲ್ಲ ಅಂತಂದರೆ ನಿಮಗೆ ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡೋಕ್ಕೆ ಬರಲ್ಲ. ಓಕೆ ಸರಿ, ಇವಾಗ ಒಂದು ಅಪ್ಲಿಕೇಶನ್ ಬಗ್ಗೆ ಕ್ಲಾರಿಟಿ ಸಿಗ್ತೆ, ಮತ್ತೆ ಅಪ್ಲಿಕೇಶನ್ ಹಾಕೋಕ್ಕಿಲ್ಲ ಅಂತ ಗೊತ್ತಾಯ್ತು. ನೆಕ್ಸ್ಟ್ ಈಗ BS ನರ್ಸಿಂಗ್ ಕೋರ್ಸ್ ಯಾವ ರೀತಿ ಐತೆ ಅದನ್ನ ಬಗ್ಗೆನೂ ಕೂಡ ಹೇಳಬೇಕಾಗ್ತದೆ. ಓಕೆ, BS ನರ್ಸಿಂಗ್ ಕೋರ್ಸಸ್ಸು ನೋಡಿ, ನೀವು ಅಂದ್ಕೊಂಡಂಗೆ ನೀವು ಸಡನ್ನಾಗಿ ಆಗುತ್ತೆ, ಈಸಿ ಇರುತ್ತೆ ಬಂತಂದರೆ ಸ್ವಲ್ಪ ಮೈಂಡಲ್ಲಿ ಇಟ್ಕೊಂಬರ್ರಿ. ಯಾಕಂತಂದರೆ ನಿಮ್ಮ ಈ ಒಂದು ಕೋರ್ಸ್ ಯಾವ ರೀತಿ ಅಂತಂತಂದರೆ, ನೀವು ಇವಾಗ ಏನು ಸಬ್ಜೆಕ್ಟ್ ಇದಾವೆ ನೋಡಿ, ಇವು ಸಬ್ಜೆಕ್ಟ್ಸ್ ಏನಿದಾವೆ ಅಂತಂದರೆ ನಿಯರೆಸ್ಟ್ MBBS ಇರುವಂತಹ ಸಬ್ಜೆಕ್ಟ್, ಅಂದರೆ ನಿಯರೆಸ್ಟ್ ಅನ್ನಬೋದು MBBS ಕಲಿಯುವಂಥ ಸಬ್ಜೆಕ್ಟ್ಸ್ಗಳನ್ನೇ ಕಲಿತಾರ. ಓಕೆ, ಸ್ಟಾರ್ಟಿಂಗ್ 2 years ಮಾತ್ರ ಅವನೇ ಕಲಿತಾರೆ. ಆಮೇಲೆ 2 years ಏನಾಗ್ತದೆ, ನರ್ಸಿಂಗ್ ರಿಲೇಟೆಡ್ ಆಗಿರುವಂಥ ಕೆಲವೊಂದಿಷ್ಟು ಸಬ್ಜೆಕ್ಟ್ ಕಲಿತಾರೆ. ಸ್ಟಾರ್ಟಿಂಗ್ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ, ಅನಾಟಮಿ, ಫಿಸಿಯಾಲಜಿ ಮತ್ತು ಬಯೋಕೆಮಿಸ್ಟ್ರಿ, ಮೈಕ್ರೋಬಯಾಲಜಿ ಆ್ಯಂಡ್ ಪ್ಯಾಥಾಲಜಿ, ಜೆನೆಟಿಕ್. ಓಕೆ, ಏನೇನು ಹೇಳ್ತಿದ್ದೀನಿ ನೋಡಿ, ಈಗ ನೆಲ ಕೂಡ ಅಂತಂದರೆ ಈಗ ಮೆಡಿಸರ್ಜ್ ಅಂತ ಬರ್ತದೆ. ಈ ರೀತಿ ಈ ಕೋರ್ಸಸ್ ಎಲ್ಲ ಸಬ್ಜೆಕ್ಟ್ಗಳು MBBS ಅವರು ಅವನ್ನೇ ಕಲಿತಿದ್ದಾರೆ. ನಾವು ಕೂಡ ಅವನ್ನೇ ಕಲಿತಿದ್ವಿ, ಏನು ಡಿಫ್ರೆನ್ಸ್ ಇಲ್ಲ. ಓಕೆ, ಅವರು ನಾವೇ, ಬಟ್ ಏನಪ್ಪ ಆಗುತ್ತಂದರೆ, ಥ್ರೋಟ್ ಅವರು MBBS ಅವರು 5 years ಕೂಡ ಅವನೇ ಡೀಪಾಗಿ ಇನ್ನೂ ಕೂಡ ಕಲಿತಾ ಹೋಗ್ತಾರೆ. ನಾವು ಸೂಪರ್ಫಿಷಿಯಲ್ ಆಗಿ ನಮಗೆ ಏನು ಎಷ್ಟು ನಾಲೆಜ್ ಬೇಕು ನರ್ಸಿಂಗ್ಗೆ ತಕ್ಕನಂಗೆ ಅಷ್ಟಕ್ಕೆ ನಾವು ಕಲಿತೀವಿ. ಓಕೆ, ಬಟ್ ನರ್ಸಿಂಗ್ ಬಂದಮೇಲೆ ನರ್ಸಿಂಗು ಸಪ್ರೇಟಾಗಿ ಭಾಳಷ್ಟು ಇದೆ. ಅದರಲ್ಲೂ ಕೂಡ ನಿಮಗೆ ಫಾರ್ ಎಕ್ಸಾಂಪಲ್ GNM, ANM ಅಂತ ಏನೇನು ಕಲಿತಾರೆ ನೋಡಿ ನರ್ಸಿಂಗಲ್ಲಿ, ಅವು ನಮ್ಮ BS ನರ್ಸಿಂಗ್ಗೆ ಭಾಳ ಕಡಿಮೆ ಆಗುತ್ತೆ. ಅಂದರೆ ಕಂಪ್ಯಾರಿಸನ್ ಮಾಡುತ್ತಂದ್ರೆ ಯಾಕೆ ಹೇಳ್ತೇನೆ ಅಂತಂದರೆ, ಈಗ ಲೈಕ್ ಒಂದು ಎಕ್ಸಾಂಪಲ್ ತಂದಿದೆ, ಯಾವುದೋ ಒಂದು ಡಿಸೀಸ್ ಕಂಡೀಷನ್ ಐತೆ ಅಂತಂದರೆ ಅದು ಕಂಪ್ಲೀಟಾಗಿ ಡೆಪ್ತಾಗಿ ನೀವು ನರ್ಸಿಂಗಲ್ಲಿ ಕಲಿತಾರೆ. ಬಟ್ GNMಲ್ಲಿ ಸ್ವಲ್ಪ ಸೂಪರ್ಫಿಷಿಯಲಾಗಿ ಮೇಲೆ ಅದ್ರ ಬಗ್ಗೆ ಗೊತ್ತಿದ್ರೆ ಸಾಕನ್ನ ಕಲಿತಾರೆ. ಸೊ ಅಂದರೆ ಕೋರ್ಸ್ ಯಾವ ರೀತಿ ಅಂತಂದರೆ, ಬಂದ ತಕ್ಷಣ ಈಗ 4 ವರ್ಷದ ಜರ್ನಿ ನಿಮಗೆ. ಓಕೆ, 4 ವರ್ಷದ ಜರ್ನಿ, 8 ಸೆಮಿಸ್ಟರ್ ನಿಮ್ಗೆ ಗೊತ್ತಿರುವಾಗ ಏನಪ್ಪ ಅಂತಂದರೆ 8 ಸೆಮಿಸ್ಟರ್ ಏನಪ್ಪ ಆಗ್ತಾವೆ ಅಂತಂದರೆ ನಿಮಗೆ BS ನರ್ಸಿಂಗಲ್ಲಿ ಸಿಗ್ತವೆ. ಅದರಲ್ಲಿ ಏನಪ್ಪ ಅಂತಂದರೆ 7 ಸೆಮಿಸ್ಟರ್ಗಳು ನಿಮಗೆ ಥಿಯರಿ ಸಿಗ್ತದೆ ಮತ್ತು ಪ್ರಾಕ್ಟಿಕಲು ಕೂಡ ಇರ್ತದೆ. ಬಟ್ ಲಾಸ್ಟ್ ಸೆಮ್, ಓಕೆ, ಈಗೇನು ಹೇಳಿದೆ 3 ಪಾಯಿಂಟ್ ಅಂದರೆ 3.5 ವರ್ಷ ಏನಪ್ಪ ಆಗುತ್ತೆ ಅಂತಂದರೆ ನಿಮಗೆ ಥಿಯರಿ ಮತ್ತು ಪ್ರಾಕ್ಟಿಕಲ್ ಎಲ್ಲ ಕೂಡ ಕಲಿತಾ ಹೋಗ್ತಾರೆ. ಬಟ್ ಲಾಸ್ಟ್ ಸೆಮ್ ಏನಾಗುತ್ತೆ ಅಂತಂದರೆ ನಿಮಗೆ ಸಪ್ರೇಟಾಗಿ ಆಗುತ್ತೆ. ಲೈಕ್ ಏನಪ್ಪ ಅಂದ್ರೆ ಲಾಸ್ಟ್ ಸೆಮಿಸ್ಟರ್ಗೆ ಕ್ಲಿಯರಾಗಿ ಇಂಟರ್ನ್ಶಿಪ್ ಆಗ್ತಾರೆ. ನಿಮಗೆ ಇಂಟರ್ನ್ಶಿಪ್ಪಲ್ಲಿ ನಿಮ್ಗೆ ಅಮೌಂಟ್ ಕೊಡ್ತಾರೋ ಬಿಡ್ತಾರೋ ಅದು ಸೆಕೆಂಡ್ರಿ. ನೆಕ್ಸ್ಟ್ 6 ತಿಂಗಳು ಮಾತ್ರ ಇಂಟರ್ನ್ಶಿಪ್ ಮಾಡಬೇಕು. ಅಲ್ಲಿ ಯಾವುದೇ ರೀತಿಯಾಗಿ ಸಬ್ಜೆಕ್ಟ್ ಇರಲ್ಲ.
ಓಕೆ, ಸ್ಟಾರ್ಟಿಂಗ್ ಬಂದವು ಡಿಫಿಕಲ್ಟ್ ಇರ್ತದೆ. ಬಟ್ ನಿಮಗೆ ಯಾವಾಗ ನೀವು ಹೇಳ್ತೀನಿ ಒಂದು ಎಕ್ಸಾಂಪಲ್ ಅಂದರೆ ನಿಮ್ಗೆ ಏನು ಹೇಳ್ಬೇಕಂತಂದರೆ ಈಗ ಕೋರ್ಸಸ್ ಬಗ್ಗೆ ಹೇಳ್ಬೇಕು. ಸೊ ಹಂಗಾಗಿ ಮೊದಲ ಒಂದು 2 ಸೆಮ್ ಅಂದರೆ ಸೆಕೆಂಡ್ ಸೆಮ್ವರೆಗೂ ಕೂಡ ನಿಮಗೆ ಒಂದು ಕೋರ್ಸ್ ಟಫ್ ಆಗುತ್ತೆ. ಓಕೆ, ಈಗಾಗಲೇ ನಿಮ್ಮ ಹಳೆ ಸ್ಟೂಡೆಂಟ್ಸ್ ಯಾರಪ್ಪ ಇದ್ದಾರೆ ಅಂತಂದ್ರೆ ಈಗ ಈ ಸದ್ಯಕ್ಕೆ ಅಟ್ ಪ್ರೆಸೆಂಟ್ ಯಾರು ಇದ್ದಾರೆ ಅಂತಂದರೆ 5th ಸೆಮಿಸ್ಟರ್ ಇದ್ದಾರೆ, 3rd ಸೆಮಿಸ್ಟರ್ ಇದ್ದಾರೆ ಮತ್ತು 1st ಸೆಮಿಸ್ಟರ್ ಅಂತ 3 ಬ್ಯಾಚ್ ಇದಾವೆ. ನಿಮಗಿಂತ ಮುಂಚೆ ಸೆಮಿಸ್ಟರ್ ಬ್ಯಾಚ್ ಹೇಳ್ತಿದ್ದೀನಿ. ಸೊ ನಮ್ಮನ್ನೆಲ್ಲ ತೊಗೊಂಡ್ರೆ ನಮ್ದು ಆ್ಯನ್ಯುವಲ್ ಬ್ಯಾಚ್ ನಮ್ಮದು. ಯಾಕಂದ್ರೆ ವರ್ಷಕ್ಕೆ ಒಂದು ಸಲ ಎಕ್ಸಾಮ್ ಬರುವಂಥ ನಮ್ಗೆ ಆ್ಯನ್ಯುವಲ್ ಬ್ಯಾಚ್ ಅಂದರೆ ನಮ್ಮ RS5 ನೀವು ಬಂದಿರುವಂಥ ಸ್ಟೂಡೆಂಟ್ಸು RS6, ನೀವು ಕೂಡ RS6 ಬ್ಯಾಚ್ ಅಂತ ಆಗ್ತೀರಾ. ನೀವೇನಪ್ಪ ಆಗ್ತೀರ ಅಂತಂದರೆ ಓಕೆ ಹೇಳ್ತಿದ್ದೀನಿ ನೋಡಿ, ನೀವು ಬಂದ ತಕ್ಷಣ ಒಂದು 2 ಸೆಮ್ ಟಫ್ ಆಗುತ್ತೆ. ಬಟ್ ನಾನು ನಿಮಗೆ ಹೇಳ್ತೀನಿ, ನಮ್ಮ ಒಂದು ಯಾರೆಲ್ಲ ನಮ್ಮ ಚಾನಲ್ ನೋಡ್ತಿರೋ ಈಗಾಳೆ ಒಂದು ಹೇಳ್ತೀನಿ, ಯಾರು ಕೂಡ ನೋಡಿಲ್ಲ ನೀವು. ಓಕೆ, ಈಗ ನರ್ಸಿಂಗ್ ಹೇಳ್ಬೇಕಂತಂದರೆ ಈಗ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಒಂದು 35K ಇರುವಂಥ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಓಕೆ, ಒಂದು ವಾಟ್ಸಪ್ ಗ್ರೂಪ್ ಇದೆ ಅಂದರೆ ಚಾನಲ್ ಇದೆ, ಅಲ್ಲಿ ಕೂಡ 35K ಚಾನಲ್ಸ್ ಇದೆ. ಆ್ಯಂಡ್ ನಿಮಗೋಸ್ಕರ ಎಲ್ಲನೂ ಕೂಡ ನೋಟ್ಸ್ ಫ್ರೀಯಾಗಿ ಅವೈಲೇಬಲ್ ಸಿಗಬೇಕು. ಎಲ್ಲನೂ ಕೂಡ ನೋಟ್ಸ್ ಎಲ್ಲ ಒಂದು ಸ್ಟೂಡೆಂಟ್ಸ್ ಕೂಡ ಅವೈಲೇಬಲ್ ಸಿಗಬೇಕು. ಮತ್ತು ಕೆಲವೊಂದಿಷ್ಟು ಅಪ್ಡೇಟ್ಸ್ಗಳು ಯೂನಿವರ್ಸಿಟಿ ಕಡಿಮೆ ಅಂತ ಅಪ್ಡೇಟ್ಸ್ಗಳು, ಮತ್ತು ನಿಮಗೆ ಇಂಪಾರ್ಟೆಂಟ್ ನೋಟ್ಸು, ಕ್ವಶನ್ ಪೇಪರ್ಸ್ ಎಲ್ಲನೂ ಕೂಡ ಅದಕ್ಕೋಸ್ಕರ ಒಂದು ಟೆಲಿಗ್ರಾಮ್ನ ಒಂದು ಗ್ರೂಪ್ ಅದು ಚಾನಲ್ ಮಾಡಿದ್ದೀನಿ, ಅಲ್ಲೂ ಕೂಡ 35K ಇದ್ದಾರೆ. ಅಂತಂದರೆ ನಿಮ್ಮ ನರ್ಸಿಂಗೋಸ್ಕರ ಸಪ್ರೇಟಾಗಿ ಒಂದು ಯೂಟ್ಯೂಬ್ ಚಾನಲ್ ಮಾಡೋಣ ಅಂತ ಮಾಡಿದ್ದೀನಿ. ಅದಕ್ಕೂ ಕೂಡ ಈಗ ನಿಯರ್ 10K ಹಾಕ್ತಾ ಬರ್ತಿದ್ದಾರೆ. ಅಂದರೆ ಏನಪ್ಪ ಅಂತಂದರೆ ಓವರಾಲ್ ಏನಪ್ಪ ಅಂದರೆ ನರ್ಸಿಂಗ್ ಮಾಡುವಂಥ ಒಂದು BS ನಾನು ಹೇಳ್ತಿರೋದು BS ನರ್ಸಿಂಗ್ ಮಾಡುವಂಥ ಸ್ಟೂಡೆಂಟ್ಸ್ಗೆ ನನ್ನ ಕಡೆಯಿಂದ ಎಷ್ಟು ಸಾಧ್ಯ ಆಗುತ್ತೋ ಎಲ್ಲನೂ ಕೂಡ ವರ್ಷನೂ ಕೂಡ ಹೆಲ್ಪ್ ಮಾಡ್ತೀನಿ. ಸೊ ಯಾಕಂದರೆ ನಂದು ಕೂಡ ಅದೇ ಅಲ್ವಾ. ಸೊ ಹಂಗಾಗಿ BS ನರ್ಸಿಂಗ್ ನಿಮಗೆ ಯಾವುದೇ ರೀತಿ ಟಫ್ ಆಗದ ರೀತಿಯಾಗಿ ನನ್ನ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಸಾಧ್ಯ ಮಾಡ್ತೀನಿ. ಯಾಕಂದರೆ ಸ್ಟಾರ್ಟಿಂಗ್ ಬಂದ ತಕ್ಷಣ ಎಲ್ಲರೂ ಕೂಡ ಕನ್ಫ್ಯೂಷನ್ ಆಗ್ತದೆ. ನಿಮಗೆ ಕ್ಲಾಸಸ್ ಸಾಧ್ಯ ಆದರೆ ಮಾಡ್ತೀನಿ. ಓಕೆ, ಹೇಳ್ತೀನಿ ಸಾಧ್ಯ ಆದರೆ ಮಾಡ್ತೀನಿ. ಬಟ್ ಬೇರೆ ಕನ್ನಡದಲ್ಲಿ ಇಲ್ಲ, ಬಟ್ ಬೇರೆ ಸಿಗ್ತವೆ. ಬಟ್ ನಿಮಗೆ ಏನೇನೆಲ್ಲ ನೋಡಿಸ್ಬೇಕು ಫ್ರೀಯಾಗಿ ನಾನು ನಿಮಗೆ ಕಳಿಸ್ತೀನಿ, ಬುಕ್ಸ್ ಕಳಿಸ್ತೀನಿ, ನೋಟ್ಸ್ ಕಳಿಸ್ತೀನಿ. ವರಿಬೇಡ, ಯಾರೆಲ್ಲ ಮಾಡ್ತೀರಾ ಮುಂದೆ. ಓಕೆ, ಮಾಡೋಕ್ಕಿಂತ ಬರ್ತಾರೆ ಮಾಡಿದ ಮೇಲೆ ಹೇಳ್ತಿದ್ರೆ ನೀವು ಮಾಡೋಕ್ಕಿಂತ ಮುಂಚೆ ಹೇಳಿ ಅಂತ ನೀವು ಅನ್ಬೋದು. ನೋಡಿ, ಮಾಡೋಕ್ಕಿಂತ ಮುಂಚೆ ಏನಪ್ಪ ಅಂತಂದರೆ ಕ್ಲಿಯರಾಗಿ ಹೇಳ್ಬೇಕಂತಂದರೆ ಇದು ಸ್ವಲ್ಪ ಟಫ್ ಇದ್ದೇ ಇರ್ತದೆ. ಅಂದರೆ ನೀವು ಎಕ್ಸಾಮ್ಗೆ ಪಾಸ್ ಆಗ್ತೀರ, ವರಿಬೇಡ. ಬಟ್ ನೀವು ಇಲ್ಲಿ ಯಾವುದೋ ಒಂದು ರೂಮಲ್ಲಿ ಕುಂತು ಆರಾಮ್ಸಾಗಿ ಗ್ರೀನ್ ಪೆನ್ನಲ್ಲಿ ಸೈನ್ ಮಾಡ್ಕೊತ ಕೂರುವಂಥ ಕೋರ್ಸ್ ಅಲ್ಲ. ನೆನ್ಪಿಡ್ಕೋಬೇಕು, ಒಂದು ಲಿವಿಂಗ್ ಥಿಂಗ್ಸ್ ಅಂತ ಮೊದಲು ಯಾರೆಲ್ಲ ಜೀವನ ಬಗ್ಗೆ ನಿಮ್ಗೆ ಎಷ್ಟು ಅಂದರೆ ಒಂದು ಕ್ಯೂರಿಯಾಸಿಟಿ ಇರ್ತದೋ ಅಂಥಲ್ಲಿ ಹೋಗ್ಬಿಟ್ಟು ನೀವು ಕಲಿತಾ ಇರ್ತೀರ. ಮೀನ್ಸ್ ಏನಪ್ಪ ಅಂದರೆ ಜನರ ಜೊತೆನೇ ನೀವು ಏನು ಮಾಡ್ತಿರ್ತಾರೆ, ಕೆಲಸ ಮಾಡ್ತೀರ. ಓಕೆ, ಅಂದರೆ ಯಾವುದೇ ರೀತಿಯಾಗಿ ಎಲ್ಲೋ ಒಂದು ಫ್ಯಾನ್ ಕೆಳಗೆ ಕುಂತಂಥ ಕೆಲಸ, ನೀವು ಮಾಡಿರ್ತಕ್ಕಂಥ ಕೆಲಸಕ್ಕೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುವಂಥ ಕೆಲಸ. ಬಟ್ ನೀವು ಅನ್ಕೋಬೋದು ಮತ್ತು ಇದಕ್ಕೆ ಸ್ಕೋಪ್ ಇದೆ ಅಂತ. ನೋಡಿ, ಇದು BS ನರ್ಸಿಂಗ್ ಯಾರು ಮಾಡ್ತಾರೆ ನಮಗೆ ಸ್ಕೋಪ್ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಎಷ್ಟೊಂದೆಲ್ಲ ನಮಗೆ ಸ್ಕೋಪ್ ಇದಾವೆ, ಸಿಕ್ಕಾಪಟ್ಟೆ ಇದಾವೆ. ಎಕ್ಸಾಮ್ಸ್ ಕೂಡ ಕಾಂಪಿಟೇಷನ್ ಕೂಡ ಇಲ್ಲೂ ಕೂಡ ಸಿಕ್ಕಾಪಟ್ಟೆ ಐತೆ. ಅದ್ರ ತಕ್ಕನಾಗಿ ಎಕ್ಸಾಮ್ ಕೂಡ ಭಾಳ ಬರ್ತವೆ. ನೀವು ಅಬ್ರಾಡ್ ಕೂಡ ಹೋಗ್ಬೋದು. ಚಾನ್ಸಸ್ ಸಿಕ್ಕರೆ ಎಲ್ಲರೂ ಕೂಡ ಆಗ್ತದೆ. ಎಕ್ಸ್ಪೀರಿಯೆನ್ಸ್ ಬೇಕು. ಈಗ ಇತ್ತೀಚೆಗೆ ಆಫ್ಟರ್ ಕೋವಿಡ್ ಬಂದಮೇಲಂತೂ ನಮ್ಮ ಒಂದು ಮೆಡಿಕಲ್ ಫೀಲ್ಡ್ಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಬಂದಿದೆ. ಅದರಲ್ಲೂ ಕೂಡ ನರ್ಸಿಂಗಂತೂ ಸಿಕ್ಕಾಪಟ್ಟೆ ಬಂದಿದೆ. ಸೊ ಹಾಗಾಗಿ ಮಾಡಿ, ಯಾರು ಬೇಡನಲ್ಲ, ಮಾಡಬೇಕಂತ ಏನು ಅನ್ಕೊಂಬಿಟ್ಟಿದ್ದೀರಾ, ಗುಡ್ ಐಡಿಯಾ, ಒಳ್ಳೆ ಕೋರ್ಸ್ನ ಚೂಸ್ ಮಾಡ್ಕೊತಿದ್ದೀರಾ. ಅದ್ರ ಬಗ್ಗೆ ತಲೆ ಕೆಡಿಸೋಬೇಡಿ. ಊಹಾಪೋಹಗಳಂತ ಏನು ಕರಿತೀವಿ, ಅದು ಸರಿ ಇಲ್ಲ, ಕೆಟ್ಟ ಕೆಲಸ ಅಂತಾರೆ, ಅವ್ರ ಬಗ್ಗೆ ಬಿಟ್ಟಾಕಿ. ಯಾಕಂತಂದರೆ ಅವರು ಮೇಲೆ ಥಿಂಗ್ಸ್ ಅಷ್ಟೇ ನೋಡಿದಾರೆ ಅಂತ ಅವ್ರಿಗೆ ಗೊತ್ತಿರೋದು. ಒಂದು ನರ್ಸಿಂಗ್ ಒಂದು ಯಾವುದೋ ಒಂದು ಹಾಸ್ಪಿಟ್ಲಿಗೆ ಇರ್ತಾರೆ, ನರ್ಸ್ ಆಫೀಸರ್ ಒಂದೇ ನೋಡಿ ಬಂದಿರ್ತಾರೆ. ನಾವು ಮಿನಿಮಮ್ ಆದರೂ ನರ್ಸಿಂಗ್ ಆಫೀಸರ್ ಆಗ್ತೀವಿ. ಅದು ಒಂದು ತಲೆಯಲ್ಲಿ ಇಟ್ಕೋರು. ಯಾವುದೇ ರೀತಿಯಾಗಿ ಖಾಲಿ ಅಂತೂ ಕುಂದ್ರಲ್ಲ, ಎಲ್ಲರೂ ಕೂಡ ಕೆಲಸ ಮಾಡ್ತಾರೆ. ಇದನ್ನಂತೂ ಒಂದು ತಲೆಯಲ್ಲಿ ಇರಬೇಕು ನಿಮಗೆ. ಓಕೆ, ಅಂದರೆ ನಮ್ಮ ಮನೇಲಿ ಒಂದು ಮೀಡಿಯಮ್ ಇದೆಯಪ್ಪ, ನಾನು ಇವಾಗಲೇ ಏನಾದರೂ ಮಾಡ್ಕೊಂಡು ಹೋಗ್ಬೇಕಂತಂದರೆ ನೀವು BS ನರ್ಸಿಂಗ್ ಮಾಡ್ಬೋದು. ನೀವು ಕಲಿತಾನೂ ಕೂಡ ಏನಪ್ಪ ಅಂತಂದರೆ ನೀವು ಪಾರ್ಟ್ ಟೈಮ್ ಜಾಬ್ ಮಾಡ್ಕೋಬೋದು, ವರಿಬೇಡ. ಓಕೆ, ನೀವು ಏನಾದರೂ ಅಂದರೆ ನಿಮ್ಗೆ ಏನಾದರೂ ಅಮೌಂಟಿಂದು ಮನಿದು ಪ್ರಾಬ್ಲಮ್ ಇತ್ತು ಅಂತಂದರೆ ನೀವು ಪಾರ್ಟ್ ಟೈಮ್ ಜಾಬ್ ಕೂಡ ಮಾಡ್ಕೊಂಡು ಹೋಗ್ಬೋದು, ಸ್ಟಡಿ ಜೊತೆ ಮಾಡ್ಬೋದು. ಬಟ್ ಬಂದಮೇಲೆ ಸ್ವಲ್ಪ ಟಫ್ ಆಗುತ್ತೆ. BS ನರ್ಸಿಂಗ್ ಅಂತ ಬಂದ ತಕ್ಷಣ ಸ್ವಲ್ಪ ಒಂದಿಷ್ಟು ಸಬ್ಜೆಕ್ಟ್ಗಳು ನಿಮಗೆ ಟಫ್ ಅನ್ನಿಸ್ತವೆ. ಸೊ ಹಂಗಾಗಿ ಸ್ಟಾರ್ಟಿಂಗ್ ನೀವು ಓದಲೇಬೇಕು. ನೀವು ಪಾರ್ಟ್ ಟೈಮ್ ಜಾಬ್ ಮಾಡೋದಂತಾರೆ ಸೆಕೆಂಡ್ ಸೆಮ್ವರೆಗೂ ಕೂಡ ನಾನು ಯಾವೊಂದು ಸ್ಟೂಡೆಂಟ್ಸ್ಗೆ ಹೋಗಬೇಡಿ ಅಂತೀನಿ. ಯಾಕಂದರೆ ಮೊದಲು 2 ಸೆಮ್ ಕ್ಲಿಯರ್ ಮಾಡ್ಕೊರಿ, ಆಮೇಲೆ ಬರ್ತಾ ನಿಮಗೆ ಎಕ್ಸಾಮ್ ಗ್ರಿಪ್ ಸಿಗುತ್ತೆ, ಆರಾಮ್ ಪಾಸ್ ಹಾಕ್ಕೊಂತ ಹೋಗ್ತೀರಾ. ಆ್ಯಂಡ್ ಅವಾಗ ನೀವು ಎಲ್ಲಾದರೂ ನೀವು ಡ್ಯೂಟಿ ಮಾಡ್ಕೊಂಡು ಹೋಗ್ಬೋದು. ಓಕೆ, ಓವರಾಲ್ ಏನಪ್ಪ ಅಂದರೆ BS ನರ್ಸಿಂಗ್ ಕೋರ್ಸ್ ಹೇಗಿದೆ ಅಂತಂದರೆ, ಈಗ ಇಂಜಿನಿಯರಿಂಗ್ ಏನು ಮಾಡ್ತೀವಿ ನೋಡ್ರಿ, ಆ ಒಂದು ಇಂಜಿನಿಯರಿಂಗ್ ಕೋರ್ಸ್ಗಿಂತಲೂ ಯಾವುದೇ ರೀತಿಯಾಗಿ ಚೂರು ಕಡಿಮೆ ಇಲ್ಲ. ಓಕೆ, ನಾನು ಹೇಳ್ತೀನಿ ನೋಡಿ, ಒಂದು ಎಳೆವಷ್ಟು ಕೂಡ ಕಡಿಮೆ ಇಲ್ಲ. ಅವ್ರು ಅನ್ಕೊತಾರೆ ಯಾರೆಲ್ಲ ಚೆನ್ನಾಗಿ ಓದಿರ್ತಾರೋ ಅವರೇನೋ ಒಂದು ಎಷ್ಟೋ ಲಕ್ಷ ಅಂತ 10 ಲಕ್ಷ 20 ಲಕ್ಷ ಎಷ್ಟೋ ಪ್ಯಾಕೇಜ್ ತಗೊಂತಿರ್ತಾರೆ. ನೀವು ಮನಸ್ಸು ಮಾಡಿದ್ರೆ ನಾನು ಹೇಳ್ತೀನಿ ನೋಡಿ, ನಮ್ಮ ನರ್ಸಿಂಗಲ್ಲೂ ಕೂಡ ಆ ರೀತಿ ಏನಾದರೂ ನೀವು ಸ್ಟಡಿ ಮಾಡಿದ್ದಾಯ್ತಪ್ಪ ಅಂತಂದರೆ, ಅಬ್ರಾಡಲ್ಲಿ ಏನಾದರೂ ಹೋಯ್ತು ಅಂತಂದರೆ ತಿಂಗಳಿಗೆ 4 ಎಷ್ಟು ಹೇಳಿ ನಾನು ಹೇಳ್ತಿದ್ದೀನಿ, ತಿಂಗಳಿಗೆ 4 ರಿಂದ 5 ಲಕ್ಷ ನೀವು ದುಡಿಯುವಂಥ ಕ್ಯಾಪಾಸಿಟಿ ತೊಗೊಳ್ತೀರ. ನಾನು ನರ್ಸಿಂಗ್ ಮಾಡಿ ಹೇಳ್ತಿದ್ದೀನಿ, ಯಾವುದೇ ರೀತಿ ನಾನು ವರ್ಷಕ್ಕೆ ಹೇಳ್ತಿಲ್ಲ, ಅದು ಮಂತ್ಲಿ ಹೇಳ್ತಿದ್ದೀನಿ. ಅಬ್ರಾಡಿಗೆ ಹೋಗ್ತಂದರೆ ಮಿನಿಮಮ್ 2.5 ಲಕ್ಷದಿಂದ ಸ್ಟಾರ್ಟ್. ಅದು ನೀವು ಹೇಳ್ತಿದ್ದೆ ನಾನು ಅಂತಂದರೆ ಸ್ವಲ್ಪ ಕಟ್ ಅಂದ್ರೆ ಹೋದ ತಕ್ಷಣ ಎಕ್ಸ್ಪೆನ್ಷನ್ ಜಾಸ್ತಿ ಇರುತ್ತೆ ಬಿಡಿ. ಬಟ್ ಮಿನಿಮಮ್ ಆದರೂ ಅಂದರೆ 2.5 ಲಕ್ಷದ 1 ಲಕ್ಷ ಖರ್ಚು ಮಾಡಿ 1.5 ಲಕ್ಷ ಆದರೂ ಉಳಿಸ್ತಿರಲ್ವ. ನಾನು ಹೇಳ್ತಿರೋದು ಏನಂತಂದರೆ ಮಿನಿಮಮ್ ಇಷ್ಟು ಹೇಳ್ತಾ ಇದ್ದೀನಿ. ಓಕೆ, ಅಬ್ರಾಡ್ಗೂ ಅಂದರೆ ಮ್ಯಾಕ್ಸಿಮಮ್ 5 ಲಕ್ಷವರೆಗೂ ಕೂಡ ಹೋಗ್ಬೋದು ನೀವು. ಅಂದರೆ ಇಲ್ಲೇ ಓದಿದವ್ರಿಗೆ ಯಾರೆಲ್ಲ ಸ್ಕಿಲ್ ಆಗಿ ಎಕ್ಸ್ಪೀರಿಯೆನ್ಸ್ ಆಗಿ ಮಾಡಿ ಹೊರಗಡೆ ಬರ್ತಾರೆ ನೋಡಿ, ಅವ್ರಿಗೆ ಮಾತ್ರ ಒಳ್ಳೆ ನಿಮಗೆ ಫ್ಯೂಚರ್ ಇರ್ತದೆ. ಅದ್ರ ಬಗ್ಗೆ ವರಿಬೇಡ. ಓಕೆ, ನೆಕ್ಸ್ಟ್ ಇವಾಗ
ಯಾವ ರೀತಿ ಇದೆ ಅಂತ ಅರ್ಥ ಅನ್ಕೊಂಡಿರ್ತೀನಿ. ಆ್ಯಂಡ್ ಮುಂದೆ ನೀವು ಏನಾದರೂ ಸಪ್ರೇಟ್ ವೀಡಿಯೋ ಕೇಳ್ತಿದ್ರೆ ಅಣ್ಣ ಇದಕ್ಕೆ ಬಗ್ಗೆ ನಾವು ಸಪ್ರೇಟ್ ಯಾವ ರೀತಿ ಏನೇನೆಲ್ಲ ಜಾಬ್ ಸಿಗುತ್ತೋ ಅಂತಂದರೆ ಸ್ಕೋಪ್ ಯಾವ ರೀತಿ ಇದೆ ಇದ್ರ ಬಗ್ಗೆ ಹೇಳಿ ಅಂತಂದರೆ ಅದು ಸಪ್ರೇಟಾಗಿ ವೀಡಿಯೋ ಮಾಡ್ತೀನಿ ಸರ್. ಸದ್ಯಕ್ಕೆ ಈಗ ಕಾಲೇಜ್ ಸಿಗೋಕ್ಕೆ ಎಷ್ಟು ರ್ಯಾಂಕ್ ಬೇಕು ಮೇನ್ ಮ್ಯಾಟ್ರ್. ಇವಾಗ ಹುಡುಗರು ಇವಾಗ ಕೇಳ್ತಾರೆ ಕಾಲೇಜ್ ರ್ಯಾಂಕ್. ನಾನು ನಿಮ್ಗೆ ಯಾವ ರೀತಿ ಅಂತಂದರೆ ಈಗ 3 ಟೈಪ್ ಆಗಿ ಡಿವೈಡ್ ಮಾಡ್ತೀನಿ. ಒಂದೇನಪ್ಪ ಅಂತಂದರೆ GG, ಇನ್ನೊಂದು GP, ಇನ್ನೊಂದು PP. ಓಕೆ, ಯಾಕೆ ಈ ರೀತಿಯಾಗಿ ಮಾಡಿದೆಪ್ಪ ಅಂತಂದರೆ ಲೈಕ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಓಕೆ, ಯಾಕೆ ಮಾಡಿದೆಪ್ಪ ಅಂತಂದರೆ ಹೇಳ್ತೀನಿ. ಓಕೆ, ಯಾಕೆ ಅಂತಂದರೆ ಇದು ಯಾಕೆ ಈ ರೀತಿ ಬೇಕಾಯ್ತು ಅಂತಂದರೆ GG. ಓಕೆ, ಹೇಳ್ತೀನಿ ನೋಡಿ, GG, GP ಮತ್ತು PP. ಇದು ಏನಪ್ಪ ಅಂತಂದರೆ ಒಂದು GG ಅಂತಂದರೆ ಗೌರ್ನಮೆಂಟ್ ಕಾಲೇಜು ಗೌರ್ನಮೆಂಟ್ ಸೀಟು, ಇನ್ನೊಂದು GP ಅಂತಂದರೆ ಗೌರ್ನಮೆಂಟ್ ಸೀಟು ಬಟ್ ಪ್ರೈವೇಟ್ ಕಾಲೇಜು, ಇನ್ನೊಂದು ಥರ್ಡ್ ಒನ್ ಅನ್ನೋದು ಪ್ರೈವೇಟ್ ಕಾಲೇಜು ಪ್ರೈವೇಟ್ ಸೀಟ್. ಈ 3 ರೀತಿಯಾಗಿ ಡಿವೈಡ್ ಮಾಡಿಬಿಟ್ಟು ನಿಮ್ಮ ರ್ಯಾಂಕ್ ಮೇಲೆ ಕಾಲೇಜ್ ಯಾವ ರೀತಿ ಸಿಗುತ್ತೆ ಅಂತ ಹೇಳ್ತೀನಿ. ಓಕೆ, ಬಟ್ ಈ ವರ್ಷ ಸೀಟ್ ಮ್ಯಾಟ್ರಿಕ್ಸ್ ನನಗೆ ಅನ್ಸೋ ಮಟ್ಟಿಗೆ ಹೋದ ವರ್ಷ 100 ಸೀಟ್ ಎಲ್ಲ ಒಂದು ಗೌರ್ನಮೆಂಟ್ ಕಾಲೇಜ್ಗೆ. ನಮ್ಮ ಗೌರ್ನಮೆಂಟ್ ನಮ್ಮ ಒಂದು ಕರ್ನಾಟಕದಲ್ಲಿರುವಂಥ 30 ಇದ್ದಾವೆ. ನಿಮ್ಗೆ ಸದ್ಯಕ್ಕೆ ಇರುವಂಥ 30 ಕಾಲೇಜು ಗೌರ್ನಮೆಂಟ್. ಓಕೆ, ಇವನ್ನೆಲ್ಲನೂ ಕೂಡ ನಾನು ಟಾಪ್ ಅಂತಲೇ ಕನ್ಸಿಡರ್ ಮಾಡ್ಕೊತೀನಿ. ಯಾಕಂದರೆ ಗೌರ್ಮೆಂಟ್ ಕಾಲೇಜ್ ಎಲ್ಲರೂ ಕೂಡ ಪ್ರಿಫರೆನ್ಸ್ ಕೊಡ್ತಾರೆ. ಯಾಕಂದರೆ ಪ್ರೈವೇಟು ಫೀಸ್ ಜಾಸ್ತಿ ಆಗುತ್ತೆ ಆ್ಯಂಡ್ ಗೌರ್ಮೆಂಟ್ ಕಾಲೇಜಿಗೆ ಅಟ್ಯಾಚ್ಮೆಂಟ್ ಆಗಿ ಡಿಸ್ಟಿಕ್ ಹಾಸ್ಪಿಟ್ಲ್ ಇರ್ತವೆ. ಸೊ ಹಂಗಾಗಿ ಅಲ್ಲಿ ಎಕ್ಸ್ಪೋಜರ್ ಕೂಡ ಚೆನ್ನಾಗಿ ಆಗ್ತಾರೆ ಹುಡುಗರು. ಸೊ ಹಂಗಾಗಿ ನಾನು 30 ಕಾಲೇಜಸ್ನ ಫಸ್ಟ್ಗೆ ಪ್ರಿಫರೆನ್ಸ್ ಕೊಟ್ಟಾಗ ಈಗ GG ಅಂತಂದರೆ ಗೌರ್ಮೆಂಟ್ ಕಾಲೇಜು ಗೌರ್ಮೆಂಟ್ ಸೀಟ್ ಅಂತಂದರೆ ರ್ಯಾಂಕ್ ಎಷ್ಟು ಬರಬೇಕು ಇದಕ್ಕೆ ಅಂತಂದರೆ 1 to 1 lakh. 1 lakh ಒಳಗಡೆ ಇದ್ದವ್ರಿಗೆ ಗೌರ್ಮೆಂಟ್ ಕಾಲೇಜ್ ಸಿಗುತ್ತೆ, ಹೊರಿಬೇಡ. ಇದು ಮಿನಿಮಮ್ 100 ಸೀಟೇ ಒಂದು ಕಾಲೇಜಿಗೆ ಗೌರ್ಮೆಂಟ್ ಸೀಟ್ ತೊಗೊಂಡ್ರೂ ಕೂಡ ಅಷ್ಟಾಗುತ್ತೆ. ಅಂದರೆ 3,000 ಸೀಟ್ಗಳು ಅಂತಂದು ಹೇಳ್ತೀನಿ. ಆ್ಯಂಡ್ ಈಗ ಹೇಳಿದೆ ನಾನು 1 ಲಕ್ಷವರೆಗೂ ಕೂಡ ಆಯಿತು. ಆ್ಯಂಡ್ ಈ ವರ್ಷ ಏನೋ ಅಂತಿದ್ರೆ ಸೀಟ್ ಮ್ಯಾಟ್ರಿಕ್ಸ್ ಏನೋ ಒಂದೊಂದು ಗೌರ್ಮೆಂಟ್ ಕಾಲೇಜಲ್ಲಿ 200 ಸೀಟ್ ತೊಗೊತೇನೆ ಅಂತ ಹೇಳ್ತಿದ್ದಾರೆ. 200 ಸೀಟ್ ತೊಗೊಂತಂದ್ರೆ ಇನ್ನೂ ಹುಡುಗರು ಇನ್ನೂ ಕೂಡ ಲಕ್ಕಿ, ಇದು ಇನ್ನೂ ಕೂಡ ಜಾಸ್ತಿ ಆಗುತ್ತೆ. ನಾನು ಹೋದ ವರ್ಷದ ಬೇಸ್ ರೇಟ್ ಇಟ್ಕೊಂಡು ಹೇಳ್ತೀನಿ. 1 ಲಕ್ಷದವರೆಗೂ ಕೂಡ ಯಾರ್ದೆಲ್ಲ ರ್ಯಾಂಕ್ ಬಂದುತ್ತೆ ನಿಮಗೆ BS ನರ್ಸಿಂಗ್ ಮಾಡೋರಿಗೆ ನಿಮಗೆ ಗೌರ್ಮೆಂಟ್ ಕಾಲೇಜಲ್ಲಿ ಸಿಗ್ತದೆ. ನೀವು 1 ಲಕ್ಷ ಹತ್ತಿರ ಬಂದು ನೀವು ಟಾಪ್ ಕಾಲೇಜ್ ತೊಗೊತೇನೆ ಅಂತಂದ್ರೆ ಆಗಲ್ಲ. ಫಾರ್ ಎಕ್ಸಾಂಪಲ್ ಈಗ ಹುಬ್ಳಿ ಕಿಮ್ಸ್ ಇದೆ, ಅದು ಎಷ್ಟು 100 ವರ್ಷದ ಹಾಸ್ಪಿಟ್ಲ್ ಅದು. ಅದಕ್ಕೆ ನೀವು ಬರಬೇಕಂತಂದರೆ ಈಗ ಅಷ್ಟೆಲ್ಲ ಕಟ್ ಆಫ್ ನಿಂದಿರಲ್ಲ ಅದು. ಓಕೆ, 50,000 ಮ್ಯಾಕ್ಸಿಮಮ್ ನಿಂದಿರ್ತದೆ. 50-60,000ಕ್ಕೆ ಹೋಗೋ ದೂರ ಆಗುತ್ತೆ. 50,000 ಅನ್ಕೋರು ಲಾಸ್ಟ್, ಅಷ್ಟಕ್ಕಿಂತ ಮೇಲೆ ಹೋಗಲ್ಲ. ಓಕೆ, ಯಾವುದಾದ್ರು ಬೇರೆ ಬೇರೆ ಕೆಲವೊಂದಿಷ್ಟು ನಿಂದಿರ್ತವೆ 1 ಲಕ್ಷದವರೆಗೂ ಕೂಡ ನಿಂತಿದೆ. ಫಾರ್ ಎಕ್ಸಾಂಪಲ್ ನಿಮಗೆ ಗದಗ ಜಿಮ್ಸಿನೇ 1,10,000 ನಿಂತಿದೆ ಕಟ್ ಆಫ್ ಸೆಕೆಂಡ್ ರೌಂಡ್ ಹೋದ ವರ್ಷ. ಇವನ್ ನಮ್ಮ ಕಾಲೇಜು ಕೂಡ 80,000 ಕೂಡ ನಿಂತಿದೆ ಕಟ್ ಆಫು. ಸೊ ಹಂಗಾಗಿ ಏನಪ್ಪ ಆಗುತ್ತೆ ಅಂತಂದರೆ ಇಲ್ಲಿ 1 ಲಕ್ಷವರೆಗೂ ಕೂಡ ಹೋಗೋರಿಗೆ ನಿಮ್ಗೆ ಆರಾಮ್ಸಿಗೆ ನಿಮ್ಗೆ ಗೌರ್ಮೆಂಟ್ ಕಾಲೇಜ್ ಸಿಗ್ತದೆ, ಹೊರಿಬೇಡ. ಈಗ ಗೌರ್ಮೆಂಟ್ ಸೀಟು ಪ್ರೈವೇಟ್ ಕಾಲೇಜು. ಓಕೆ, ಇದು ಅಂದರೆ ನಾನು ಏನಕ್ಕೆ ಡಿವೈಡ್ ಮಾಡಿದ್ದೀನಿ ಅಂತಂದರೆ ಇದ್ರದ್ದು 3 ಕೂಡ ಪಿ ಸ್ಟ್ರಕ್ಚರ್ ಬೇರೆ ಇದೆ. ಪಿ ಸ್ಟ್ರಕ್ಚರ್ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಇಲ್ಲಿ ಅಷ್ಟೇ ನಿಮ್ಗೆ ಹೇಳ್ತೇನೆ ನಾನು ಅಷ್ಟೇ. ಈಗ ಗೌರ್ಮೆಂಟ್ ಗೌರ್ಮೆಂಟ್ ಸೀಟು ಪ್ರೈವೇಟ್ ಕಾಲೇಜಲ್ಲಿ ಸಿಗಬೇಕಂತಂದರೆ ಎಷ್ಟು ಬೇಕು? 1 ಲಕ್ಷದ ಹಿಡಿದು 2.3 ಲ್ಯಾಕ್ವರೆಗೂ ಕೂಡ ಏನು ಮಾಡಿದ್ದೀನಿ ಅಂತಂದರೆ ಗೌರ್ಮೆಂಟ್ ಸೀಟೇ ಬಟ್ ಪ್ರೈವೇಟ್ ಕಾಲೇಜು. ಇಲ್ಲಿ ಸ್ವಲ್ಪ ಫೀಸು ಅಷ್ಟು ಆಗಲ್ಲ. ಫಾರ್ ಎಕ್ಸಾಂಪಲ್ ಈಗ 1 ಲಕ್ಷ ಎತ್ತಪ್ಪ ಒಂದು ಫೀಸ್ ಅಂತಂದರೆ ಈ ಅಂದರೆ ಗೌರ್ಮೆಂಟ್ ಸೀಟ್ ಪ್ರೈವೇಟ್ ಕಾಲೇಜ್ ಸಿಗ್ತಂದರೆ ಯಾವುದೊಂದು ಮ್ಯಾನೇಜ್ಮೆಂಟ್ ಸೀಟ್ 1 ಲಕ್ಷ ಇತ್ತಂತಂದರೆ ಈ ಒಂದು ಸೀಟ್ ತೊಗೊಂತಂದರೆ ನಿಮಗೆ 30,000, 35,000 ಅಥವಾ 50,000 ಒಳಗಡೆ ಆಗುತ್ತೆ. ಅಂದರೆ ಹಾಫ್ ಆಫ್ ದ ಫೀಸ್ ಕಡಿಮೆ ಆಗುತ್ತೆ, ಅದಕ್ಕಿಂತ ಕಡಿಮೆನೇ ಆಗಿರ್ತದೆ. ಓಕೆ, ಇನ್ನೊಂದು PP ಅಂತಂದರೆ ಇವು PP ಅಂತಂದರೆ ಏನಂತ ಹೇಳ್ತೀನಿ ನೋಡಿ, ಈಗ ಎಲ್ಲ ಸ್ಕ್ರಾಚ್ ಮಾಡ್ತೀನಿ. ಇನ್ನೊಂದು PP ಅಂತಂದರೆ ಏನಪ್ಪ ಅಂದರೆ ಇವು ಪ್ರೈವೇಟ್ ಕಾಲೇಜ್ ಪ್ರೈವೇಟ್ ಸೀಟ್ ಅಂತಂದು ಇವು ಆ್ಯಕ್ಚುಲಿ ಹೋದ ವರ್ಷ ಇದನ್ನ ಸ್ಟಾರ್ಟ್ ಆಗಿದ್ದಾವೆ. ಆ್ಯಕ್ಚುಲಿ ಇದ್ದಿದ್ದಿಲ್ಲ ಇದು. ಇದೇನಂತಂದರೆ ಇವು ಮ್ಯಾನೇಜ್ಮೆಂಟ್ ಸೀಟೇ. ಮ್ಯಾನೇಜ್ಮೆಂಟ್ ಸೀಟ್ K3 ನಡೆಸ್ತಿದೆ. ಅಂದರೆ ಪ್ರೈವೇಟ್ ಕಾಲೇಜಲ್ಲಿ ಏನಪ್ಪ ಆಗ್ತಿದೆ ಅಂತಂದರೆ ಎಲ್ಲನೂ ಕೂಡ ಮ್ಯಾನೇಜ್ಮೆಂಟ್ ಸೀಟ್ ತುಂಬ್ತಾ ಇಲ್ಲ. ವರ್ಷನೂ ಕೂಡ ಈಗ K3 ಎಷ್ಟು ಪರ್ಸೆಂಟೇಜ್ ಕೌನ್ಸಿಲಿಂಗ್ ನಡೆಸಬೇಕು ಅದರಿಂದ ತುಂಬುತ್ತವೆ. ಬಟ್ ಅದಾಗಿ ಕೂಡ ಏನಪ್ಪ ಆಗುತ್ತಂತಂದರೆ ಎಷ್ಟೋ ಸೀಟ್ಗಳು ಹಂಗೆ ಉಳ್ಕೊಂಡ್ಬಿಡ್ತವೆ. ಅವನೇನು ಕೂಡ ಮ್ಯಾನೇಜ್ಮೆಂಟ್ ಸೀಟ್ ಅಂದ್ಕೊಂಡೆ ಬಿಟ್ಬಿಡಮ್ಮ K-ದವ್ರಿಗೆ ನಡೆಸ್ಕೊಡ್ಲಿ ಅಂತ ಬಿಟ್ಟಿದ್ದಾರೆ. ಸೊ ಹಂಗಾಗಿ K-ದವರೇ ಕೂಡ ಹೋದ ವರ್ಷ ಕೂಡ ಮಾಡಿದ್ರು, ಈ ವರ್ಷ ಕೂಡ ಮಾಡೇ ಮಾಡ್ತಾರೆ. ಇಲ್ಲಿ ಇದು ನಿಮಗೆ ಭಾಳ ಹೊಡೆತ ಕೊಡ್ತದೆ. ಎಷ್ಟೋ ಹುಡುಗರು ಏನಪ್ಪ ಅಂತಂದರೆ ಹುಡುಗರಿಗೆ ಈಗ ಏನಾಗ್ತದೆ ಅಂದರೆ ಪದೇ ಈಗ ಹೇಳ್ದಂಗೆ ಆಪ್ಷನ್ ಎಂಟ್ರಿ ಮಾಡುವಾಗ ಇವನೇ ಜಾಸ್ತಿ ಆ್ಯಡ್ ಮಾಡಿಬಿಟ್ಟಿರ್ತಾರೆ. ಗೊತ್ತಿರಲ್ಲ ಕಾಲೇಜ್ ಅಲಾಟ್ಮೆಂಟ್ ಆಗುತ್ತೆ. ಬಟ್ ಅಲ್ಲಿ ಹೋದ ತಕ್ಷಣ ಅಡ್ಮಿಷನ್ಗೆ ಹೋದಾಗ ಫೀಸ್ ಲಕ್ಷಾಂತರ ಗಟ್ಟಲೆ ಹೇಳ್ಬಿಡ್ತಾರೆ. ಲಕ್ಷಾಂತರ ರೂಪಾಯಿ ಕಟ್ಟಿ ಅಡ್ಮಿಷನ್ ಮಾಡ್ಸೋಕೆ ನಾವು KC ಅಂದರೆ K ಅಪ್ಲಿಕೇಶನ್ ಹಾಕಿ KCT ಎಕ್ಸಾಮ್ ಬರೋದು ಇಷ್ಟೆಲ್ಲ ಪಾರ್ಟಿಸಿಪೇಟ್ ಮಾಡಿ ಮ್ಯಾನೇಜ್ಮೆಂಟ್ ಸೀಟ್ ತೊಗೊಳಕ್ಕೆ ಮಾಡಿದ್ದು ನಾವು ಇಲ್ಲಲ್ವಾ. ಸೊ ಹಂಗಾಗಿ ನಿಮಗೆ ಎಚ್ಚೆತ್ಕೋಬೇಕು. ಇವಾಗಲೇ ಎಚ್ಚೆತ್ತವರಿಗೆ ನಾನು ಕೆಲವೊಂದಿಷ್ಟು BS ನರ್ಸಿಂಗ್ಗೆ ಸಪ್ರೇಟಾಗಿ ಒಂದು ಆಪ್ಷನ್ ಎಂಟ್ರಿ ಮಾಡುವವರೆಗೂ ಕೂಡ ನಾನು ಹೇಳ್ತೀನಿ. ಯಾಕಂತಂದರೆ BS ನರ್ಸಿಂಗ್ ಯಾವ ರೀತಿ ಆರ್ಡರ್ ಕೊಡಬೇಕು, BS ನರ್ಸಿಂಗ್ಗೋಸ್ಕರ ನೀವು ಸಪ್ರೇಟಾಗಿ ಕಾಲೇಜಸ್ ಯಾವ ರೀತಿ ಸೆಲೆಕ್ಷನ್ ಮಾಡ್ಕೋಬೇಕು ಎಲ್ಲನೂ ಕೂಡ ಕಂಪ್ಲೀಟಾಗಿ ಅವಾಗ ಹೇಳ್ತಾ ಇರ್ತೀನಿ. ಫಾಲೋ ಮಾಡ್ಕೊತ ಹೋಗಿರಿ. ಓಕೆ, ಸೊ ನಿಮ್ಗೆ ಹೇಳ್ತೀನಿ ನಾನು ಪ್ರೈವೇಟ್ ಕಾಲೇಜಲ್ಲಿ ಪ್ರೈವೇಟ್ ಸೀಟ್ ತೊಗೋಬೇಕಂತಂದರೆ ನಿಮ್ಗೆ ಆರಾಮ್ಸಾಗಿ ನೀವು ಲಾಸ್ಟ್ ರ್ಯಾಂಕ್ ಇದ್ರೂ ಸಿಗುತ್ತೆ. ಯಾಕಂದರೆ ಇವು ಸೀಟು ಉಳಿಬಾರ್ದು ಅನ್ನೋಕ್ಕೋಸ್ಕರ K-ದವ್ರು ಕೊಟ್ಟಿದ್ದಾರೆ ಅಂತಂದ್ರೆ ನಿಮಗೆ 3 ಲಕ್ಷ ರ್ಯಾಂಕ್ ಬಂದಿದ್ರು ಕೂಡ ನಿಮ್ಗೆ ಸಿಗುತ್ತೆ. ಯಾಕಂದರೆ ಫೀಸ್ 1 ಲಕ್ಷ ಮೇಲೆ ಕಟ್ತೀರ ಅಂತಂದರೆ ಬಾರಪ್ಪ ಯಾಕೆ ಬೇಡ ಅಂತಾರೆ ಎಲ್ಲರೂ ಕೂಡ. ಯಾಕಂದರೆ ಇವಾಗಲೇ ಹೋದ ವರ್ಷನೇ ಒಂದು 515 ಪ್ಲಸ್ ಕಾಲೇಜಸ್ಸು ಏನೋ ನಾವು ನೋಡಿದ್ವಿ. ಈ ಸರ್ತಿ ಇನ್ನೂ ಕೂಡ ಜಾಸ್ತಿ ಆಗಿರ್ತಾವೆ. ಮಿನಿಮಮ್ ಅಂದ್ರೆ ಒಂದು 525 ಪ್ಲಸ್ ಕಾಲೇಜಸ್ಸು BS ನರ್ಸಿಂಗ್ ಆಗಿರ್ತವೆ. ಸೊ ಎಲ್ಲರೂ ಸ್ಟೂಡೆಂಟ್ಸ್ ಒಂದು ಸೀಟ್ ಸಿಗ್ತದೆ. ಸೊ ಹಂಗಾಗಿ ಪ್ಲೀಸ್ ನಿಮ್ಗೆ ಏನಪ್ಪ ಅಂತಂದರೆ ಅಂದರೆ ಇದು ಆಪ್ಷನ್ ಎಂಟ್ರಿ ಸರಿ ಮಾಡ್ಲಿಕ್ಕಂದ್ರೆ ಇದು ಕೂಡ ಸಿಗೋಲ್ಲ, ಅದು ನೆನ್ಪಿಡ್ಬಾರ್ದು. ಯಾಕಂದರೆ ಆಪ್ಷನ್ ಎಂಟ್ರಿನೇ ಮೇನು ಎಲ್ಲನೂ ಕೂಡ ಸೀಟ್ ಸಿಗಬೇಕಂತಂದರೆ ನೀವು ಆಪ್ಷನ್ ಎಂಟ್ರಿನೇ ಸರಿ ಮಾಡಿಲ್ಲ ಅಂತಂದರೆ
ಎಲ್ಲನೂ ವೇಸ್ಟ್ ಆಗುತ್ತೆ. ನೀವು ರ್ಯಾಂಕ್ ನೀವು ಬರೀ ಕೇವಲ 20,000 ಬಂದಿರಿ. ಈಗ ಗೌರ್ಮೆಂಟ್ ಕಾಲೇಜಸ್ ಫಸ್ಟ್ ಆ್ಯಡ್ ಮಾಡಿದೆ, ಇವನು ಪಿ ಪಿ ಫಸ್ಟ್ ಆ್ಯಡ್ ಮಾಡಿದರೆ ಗೌರ್ಮೆಂಟ್ ಕಾಲೇಜ್ ಸಿಗೋಲ್ಲ, ಇಲ್ಲಿ ಪಿ ಪಿ ಸಿಕ್ಬಿಡ್ತಾವೆ. ಅಂದರೆ ಪ್ರೈವೇಟ್ ಕಾಲೇಜ್ ಪ್ರೈವೇಟ್ ಸೀಟ್ ಸಿಗುತ್ತೆ. ನೀವು ಆಪ್ಷನ್ ಎಂಟ್ರಿ ಮಾಡ್ಬೇಕು, ಕರೆಕ್ಟ್ ಮಾಡ್ಬೇಕಂತ ಹೇಳೋದು ಅಷ್ಟೇ. ಓಕೆ ಸರಿ, ಇವಾಗ ನಿಮಗೆ ಆಪ್ಷನ್ ಎಂಟ್ರಿ ಬಗ್ಗೆ ಕೂಡ ಸಪ್ರೇಟಾಗಿ ವೀಡಿಯೋ ಮಾಡಲೇಬೇಕು. ನಿಮಗೆ ಭಾಳಷ್ಟು ವರ್ಕ್ ಇದೆ ನಮ್ಮ ಕಡೆಯಿಂದ ಮಾಡುವಂಥದ್ದು. ಲೆಂತಿ ಆಗ್ತಿದೆ ವೀಡಿಯೋ ಮಾಡ್ತಾ ಇವಾಗ ಬಿ ಎಸ್ ನರ್ಸಿಂಗ್ ಹೇಳ್ದಂಗೆ ನಿಮಗೆ ಸಪ್ರೇಟಾಗಿ ಒಂದು ಏನೇನೆಲ್ಲ ಸ್ಕೋಪ್ ಇದೆ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಬೇಕು, ಫೀಸ್ ಸ್ಟ್ರಕ್ಚರ್ ಬಗ್ಗೆ ಒಂದು ವೀಡಿಯೋ ಮಾಡಬೇಕು, ಸೀಟ್ ಮೆಟ್ರಿಕ್ಸ್ ಬಗ್ಗೆನೂ ಕೂಡ ಹೇಳಬೇಕು, ಆಪ್ಷನ್ ಎಂಟ್ರಿ ಬಿಟ್ಟಾಗ ಅದಕ್ಕೂ ಒಂದು ವೀಡಿಯೋ ಮಾಡಬೇಕು. ಬಿ ಎಸ್ ನರ್ಸಿಂಗ್ ಹುಡುಗರ ನಿಮಗೋಸ್ಕರ ಈ ವಿಡಿಯೋ ಮುಗಿದಾದ್ಮೇಲೆ ಒಂದು ಡಿಸೈಡ್ ಮಾಡ್ಕೊಂಡೆ ನಿಮಗೋಸ್ಕರ ಒಂದು ಸಪ್ರೇಟಾಗಿ ಒಂದು ವಾಟ್ಸಪ್ ಗ್ರೂಪ್ ಮಾಡ್ತೀನಿ. ಯಾರೆಲ್ಲ ಇಂಟ್ರೆಸ್ಟ್ ಇತ್ತು ಅಂತಂದರೆ ಹೋಗ್ಬಿಟ್ಟು ಜಾಯ್ನ್ ಆಗಿ ಬಿ ಎಸ್ ನರ್ಸಿಂಗ್ ಸ್ಟೂಡೆಂಟ್ಸ್ ಓನ್ಲಿ. ಓಕೆ, ಇವಾಗ ತಾನೇ ಮಾಡಿರ್ತೀನಿ, ಇವಾಗ ತಾನೇ ಜಾಯ್ನ್ ಆದರೂ ಸಡನ್ ಎಕ್ಸಿಟ್ ಆಗ್ಬಿಡ್ರಿ. ಯಾಕಂದರೆ ನೀವೇ 10ನೇದವ್ರು ಅಥವಾ 1ನೇದವ್ರು 2ನೇದವ್ರು ಆಗಿರ್ತಾರೆ. ಓಕೆ, ಈ ವಿಡಿಯೋ ನೋಡಿ ಜಸ್ಟ್ ಜಾಯ್ನ್ ಆಗೋರಿಗೆ ಹೇಳ್ತಿದ್ದೀನಿ. ಓಕೆ ಸರಿ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾವನೇ ಅಷ್ಟೇ ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ರಿಪ್ಲೈ ಅಂತೂ ಮಾಡ್ತೀನಿ. ಓಕೆ ಬಾಯ್.